ಆಚಿ ಚಿಲ್ಲಿ ಪೌಡರ್ ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ರಾಜ್ಯ ಕಾಂಗ್ರೆಸ್ನಲ್ಲಿನ ಕುರ್ಚಿ ಕದನ ನಿಲ್ಲುವ ಲಕ್ಷಣಗಳು ಕಾಣಿಸ್ತಾ ಇಲ್ಲ. ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ವರ್ಸಸ್ ಡಿಕೆಶಿ ಮಧ್ಯೆ ಫೈಟ್. ರಾಜ್ಯದ ಬೊಕ್ಕಸ ಖಾಲಿ ಎಂದ ವಿಜಯೇಂದ್ರ ಅವರಿಗೆ ಡಿಕೆ ತಿರುಗೇಟು. ವಿಜಯೇಂದ್ರ ಅವರಿಗೆ ಕಲೆಕ್ಷನ್ ಕಿಂಗ್ ಅಂತ ಹೇಳಿ ಡಿಕೆ ಶಿವಕುಮಾರ್ ಪಂಚ್ ಮಾಡಿದ್ದಾರೆ. ವಿಜಯೇಂದ್ರ ಕಲೆಕ್ಷನ್ ಟ್ರಾನ್ಸ್ಫರ್ ದಂಧೆ ಅಂತ ಹೇಳಿ ಬಿಚ್ಚಿಡಬೇಕಾ ಅಂಥೇಳಿ ಡಿಕೆಶಿ ಕೇಳಿದ್ದಾರೆ. ಅವರಪ್ಪನ ಹೆಸರನ್ನ ಕೆಡಿಸಿದ್ದೇ ವಿಜಯೇಂದ್ರ ಅಂಥೇಳಿ ಡಿಕೆ ಗುಡುಗಿದ್ದಾರೆ. ಈ ಮೂಲಕ ಬಿಜೆಪಿಯ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಮತ್ತು ಡಿಕೆ ಶಿವಕುಮಾರ್ ನಡುವೆ ಟಾಕ್ ವಾರ್ ತಾರಕಕ್ಕೇರಿದೆ. ಮಾತಿನ ಮಲ್ಲ ಯುದ್ಧ ನಡೆದಿದೆ. ರಾಜ್ಯದಲ್ಲಿ ಅಸ್ತಿತ್ವ ಬಂದಾಗಿನಿಂದ ಭ್ರಷ್ಟಾಚಾರದ ಮುಖೇನ ಕಾಂಗ್ರೆಸ್ ಪಕ್ಷ ಎಲ್ಲ ತಪ್ಪಿಸ್ಕೊಂಡೆಲ್ಲ ಹೋಗಿ ಎಲ್ಲ ಇರೋದಲ್ಲ. ಬಂದಿಲ್ಲಿ ಮಾತಾಡಲಿ ಅಸೆಂಬ್ಲಿಲಿ. ಅದು ಯಾವ ಖಜಾನೆ, ಯಾವ ಕಲೆಕ್ಷನ್ನು, ಅವ್ರ ಕಲೆಕ್ಷನ್ನು, ಅವ್ರ ಅಕೌಂಟ್ಗಳು, ಅವ್ರ ಟ್ರಾನ್ಸ್ಫರ್ಗಳೆಲ್ಲ ಬಿಸ್ಬೇಕಾ? ಬಂದು ಅಸೆಂಬ್ಲಿಲಿ ಮಾತಾಡೋಕೆ ಹೇಳಿ, ಮಾತಾಡ್ತೀವಿ. ನನಗೂ ಗೊತ್ತಿದೆ ಏನೇನು ಮಾತಾಡಬೇಕು ಅಂತ. ಒಬ್ಬ ಮಾತಾಡ್ಬೇಕಾದ್ರೆ ಭಾಳ ಹಿತಿಮಿತಿಯಿಂದ ಪಕ್ಷದ ಅಧ್ಯಕ್ಷರು ಏನು ಮಾಡ್ಕೊಳ್ಳಿ. ಏನು ಖಜಾನೆಯ, ಯಾರ ಕಲೆಕ್ಷನ್ನು? ಕಲೆಕ್ಷನ್ ಏನಾದ್ರು ಇವತ್ತು ಕಿಂಗ್ ಅಂತಂದರೆ ವಿಜಯೇಂದ್ರ. ಅವ್ರ ಅಪ್ಪನ ಹೆಸರು ಇವತ್ತೇನಾದ್ರು ಇಳಿಸ್ಬೇಕಾದ್ರೆ ವಿಜಯೇಂದ್ರ, ಅದನ್ನು ಮರಿಬಾರ್ದು. ಕಾಂಗ್ರೆಸ್ ಸರ್ಕಾರ ರಾಜ್ಯದಲ್ಲಿ ಅಸ್ತಿತ್ವ ಬಂದಾಗಿನಿಂದ ಭ್ರಷ್ಟಾಚಾರದ ಮುಖೇನ ಕಾಂಗ್ರೆಸ್ ಪಕ್ಷದ ಹೈಕಮಾಂಡಿಗೆ ಹಣ ಸಂದಾಯ ಮಾಡುವಂಥದ್ದು ನಾವು ಹಿಂದಿನಿಂದ ಕೂಡ ಹೇಳ್ಕೊಂಡು ಬಂದಾಯಿತು. ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದರೆ ಅವರ ಹೈಕಮಾಂಡಿಗೆ ATM ಆಗಿ ಪರಿವರ್ತನೆ ಆಗ್ತದೆ ಅಂತೇಳಿ ಎಸ್ಟೇಟ್ ಡೆವಲಪ್ಮೆಂಟ್ ಕಾರ್ಪೊರೇಷನ್ ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಹಗರಣದಲ್ಲಿ ಯಾವ ರೀತಿ 100 ಕೋಟಿ ಪೋಲಾಯಿತು, ಅದಾದಮೇಲೆ ಒಂದಂತೆ ಇವತ್ತು ಹಗರಣಗಳು ನಡೀತಾ ಇರುವಂಥದ್ದು. ಸೊ ಹೈಕಮಾಂಡನ್ನು ತೃಪ್ತಿಪಡಿಸೋದಕ್ಕೆ ಇವತ್ತು ಕಾಂಟ್ರಾಕ್ಟರ್ ಹತ್ರ ವಸೂಲಿ ಮಾಡುವಂಥದ್ದು, ಕಾಂಟ್ರಾಕ್ಟರ್ ಅಸೋಸಿಯೇಷನ್ ಅಧ್ಯಕ್ಷರು ಕೂಡ ಪತ್ರನ ಬರೆದಿರುವಂಥದ್ದು ಕೂಡ ನಿಮಗೆಲ್ಲ ಗಮನದಲ್ಲಿದೆ. ಹಾಗಾಗಿ ಭ್ರಷ್ಟಾಚಾರ ಬಿಟ್ಟರೆ ರಾಜ್ಯ ಸರ್ಕಾರದಲ್ಲಿ ಇನ್ನೇನೂ ಕೂಡ ಅಭಿವೃದ್ಧಿ ಕೆಲಸಗಳು ಆಗ್ತಾ ಇಲ್ಲ ಅನ್ನೋದು ಸತ್ಯ. ದುಡ್ಡು ಹೊಡೆಯೋರಿಗೆ ಬಡವರಾದ್ರೇನೋ ಶ್ರೀಮಂತರಾದ್ರೇನೋ ಇವರಿಗೆ ರಾಜ್ಯದಲ್ಲಿ ಇವತ್ತು ಲೂಟಿ ಮಾಡಿ ಖಜಾನೆನ ಖಾಲಿ ಮಾಡಿ ಕಾಂಗ್ರೆಸ್ ಹೈಕಮಾಂಡ್ಗೂ ಕೂಡ ತೃಪ್ತಿಪಡಿಸಿ ತಾವು ಅಧಿಕಾರದಲ್ಲಿ ಮುಂದುವರಿಬೇಕು. ಒಂದೇ ಹೊತ್ತು ಈ ಸರ್ಕಾರದಲ್ಲಿ ನಡೀತಾ ಇರುವಂಥದ್ದು. ನೋಡಪ್ಪ, ಇನ್ನ ವಿಜೇಂದ್ರಗೆ ಅನುಭವ ಇಲ್ಲ. ಖಜಾನೆ ಯಾವ ಖಜಾನೆ ಖಾಲಿಯಾಗಿದೆ? ಯಾವ ಖಜಾನೆ ಖಾಲಿಯಾಗಿದೆ ಹೇಳಬೇಕು. ಬಾ ಅಸೆಂಬ್ಲಿಲಿ ಮಾತಾಡೋಕೆ ಹೇಳಿ. ಎಲ್ಲ ತಪ್ಪಿಸ್ಕೊಂಡೆಲ್ಲ ಹೋಗಿ ಎಲ್ಲ ಇರೋದಲ್ಲ. ಬಂದಿಲ್ಲಿ ಮಾತಾಡಲಿ ಅಸೆಂಬ್ಲಿಲಿ. ಅದು ಯಾವ ಖಜಾನೆ, ಯಾವ ಕಲೆಕ್ಷನ್ನು, ಅವ್ರ ಕಲೆಕ್ಷನ್ನು, ಅವ್ರ ಅಕೌಂಟ್ಗಳು, ಅವ್ರ ಟ್ರಾನ್ಸ್ಫರ್ಗಳೆಲ್ಲ ಬಿಸ್ಬೇಕಾ? ಬಂದು ಅಸೆಂಬ್ಲಿಲಿ ಮಾತಾಡೋಕೆ ಹೇಳಿ, ಮಾತಾಡ್ತೀವಿ. ನನಗೂ ಗೊತ್ತಿದೆ ಏನೇನು ಮಾತಾಡಬೇಕು ಅಂತ. ಒಬ್ಬ ಮಾತಾಡ್ಬೇಕಾದ್ರೆ ಭಾಳ ಹಿತಿಮಿತಿಯಿಂದ ಪಕ್ಷದ ಅಧ್ಯಕ್ಷರು ಏನು ಮಾಡ್ಕೊಳ್ಳಿ. ಏನು ಖಜಾನೆಯ, ಯಾರ ಕಲೆಕ್ಷನ್ನು? ಕಲೆಕ್ಷನ್ ಏನಾದ್ರು ಇವತ್ತು ಕಿಂಗ್ ಅಂತಂದರೆ ವಿಜಯೇಂದ್ರ. ಅವ್ರ ಅಪ್ಪನ ಹೆಸರು ಇವತ್ತೇನಾದ್ರು ಇಳಿಸ್ಬೇಕಾದ್ರೆ ವಿಜಯೇಂದ್ರ, ಅದನ್ನು ಮರಿಬಾರ್ದು. ಇದು ಕೆಪಿಸಿಸಿ ಅಧ್ಯಕ್ಷರು ಮತ್ತು ಬಿಜೆಪಿ ಅಧ್ಯಕ್ಷರ ನಡುವಿನ ಟಾಕ್ ವಾರ್. ಫಾರ್ ದ ಫಸ್ಟ್ ಟೈಮ್ ಇಬ್ಬರೂ ಕೂಡ ಅಟ್ಯಾಕ್ಯೂ ಮೂಡ್ಗೆ ಇಳಿದಂತೆ ಕಾಣಿಸ್ತಾ ಇದೆ. ಒಂದೇ ಕಲ್ಲಿಗೆ 2 ಹಕ್ಕಿಯನ್ನು ಹೊಡೆದಂತೆ ಕಾಣಿಸ್ತಾ ಇದೆ. ಈ ಹಿಂದೆ ಯತ್ನಾಳ್ ಒಂದು ಆರೋಪ ಮಾಡಿದ್ರು. ಇಬ್ಬರು ಸೇರಿ ಸರ್ಕಾರ ರಚನೆ ಮಾಡುವಂತಹ ಪ್ಲಾನ್ ಮಾಡಿದ್ದಾರೆ. CM ಡಿಕೆ ಶಿವಕುಮಾರ್, DCM ವಿಜಯೇಂದ್ರ ಅಂಥೇಳಿ. ಅದನ್ನು ಕೂಡ ನಯವಾಗಿಯೇ ಈ ಟಾಕ್ ವಾರ್ ಮೂಲಕ ತಳ್ಳಿ ಹಾಕಿದಂತೆ ಕಾಣಿಸ್ತಾ ಇದೆ. ಒಬ್ಬರ ಮೇಲೆ ಒಬ್ಬರು ಈಗ ಆರೋಪ ಪ್ರತ್ಯಾರೋಪವನ್ನು ಮಾಡಲಿಕ್ಕೆ ಮುಂದಾಗಿರುವಂಥದ್ದು. ವಿಜಯೇಂದ್ರ ವಿರುದ್ಧ ಡಿಕೆ ಶಿವಕುಮಾರ್ ವಿರುದ್ಧ ವಿಜಯೇಂದ್ರ ಅವರು ವಾಗ್ದಾಳಿಯನ್ನು ನಡೆಸಿದ್ದಾರೆ. ಮತ್ತಷ್ಟು ಡೀಟೇಲ್ಸ್ ಕೊಡೋದಕ್ಕೆ ಸುನಿಲ್ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಸುನಿಲ್, ಇಬ್ಬರು ಕೂಡ ಈಗ ಅಟ್ಯಾಕ್ಯೂ ಮೂಡ್ಗೆ ಇಳಿದಂತೆ ಕಾಣಿಸ್ತಾ ಇದೆ. DCM ಡಿಕೆ ಶಿವಕುಮಾರ್ ಮತ್ತು ವಿಜಯೇಂದ್ರ ಈ ರೀತಿ ಪರಸ್ಪರ ಟಾಕ್ ವಾರ್ ಮಾಡ್ಕೊಳ್ತಾ ಇರುವಂತಹದ್ದು ಇದೇ ಸ್ಪಷ್ಟ ಅಂತ ಕಾಣಿಸುತ್ತೆ. ಇದರ ಹಿಂದೆ ಯಾವ ರೀತಿ ಲೆಕ್ಕಾಚಾರ ಇದೆ, ಏನು ಕತೆ ಅಂತ ಹೇಳಿ?
ಪ್ರೇಮ್, ಸಹಜವಾಗಿ ಇವತ್ತು ಅಧಿವೇಶನದ ಬಗ್ಗೆ DCM ಮಾತಾಡ್ತಾ ಇದ್ರು. ಈ ಸಮಯದಲ್ಲಿ ವಿಜಯೇಂದ್ರ ಅವರು ಸರ್ಕಾರ ಭ್ರಷ್ಟಾಚಾರದಲ್ಲಿ ತೊಡಗಿದೆ, ಹೈಕಮಾಂಡ್ಗೆ ಒಂದು ಕಿಕ್ ಬ್ಯಾಕ್ ಅನ್ನು ಕೊಡ್ತಾ ಇದೆ ಅಂತ ಆರೋಪವನ್ನ ಮಾಡಿದಾಗ ಸಹಜವಾಗಿ ಡಿ ಕೆ ಶಿವಕುಮಾರ್ ಅವರು ಒಂದು ಕೆರಳಿನ ಸ್ವಭಾವದಲ್ಲಿ ತಮ್ಮ ಮಾತಿನ ದಾಟಿಯಲ್ಲಿ ವಿಜಯೇಂದ್ರಿಗೆ ಟಕ್ಕರನ್ನು ಕೊಡುವಂತಹ ಪ್ರಯತ್ನವನ್ನು ಮಾಡಿದರು. ಅದಕ್ಕೆ ವಿಶೇಷವಾಗಿ ಈ ಓಪನ್ ಆಗಿ ಈ ರೀತಿಯಾಗಿ ವಿಜಯೇಂದ್ರ ಕಲೆಕ್ಷನ್ ಕಿಂಗು, ಭ್ರಷ್ಟಾಚಾರ ಯಾರು ಮಾಡಿದ್ದಾರೆ, ಟ್ರಾನ್ಸ್ಫರ್ ವಿಚಾರದಲ್ಲಿ ಮತ್ತು ಅವರ ತಂದೆಯನ್ನು ಕೆಳಗಿಳಿಸಬೇಕಾದ್ರೆ ವಿಜಯೇಂದ್ರನೇ ಕಾರಣ ಅಂತ ನೇರವಾಗಿ ಆರೋಪ ಮಾಡಿರುವಂಥದ್ದು. ಸೊ ಇದು ಈಗ ಸಹಜವಾಗಿ ಕುತೂಹಲ ಕೇಳಿಸಿರುವಂಥದ್ದು. ನೀವು ಹೇಳಿದಂತೆ ಬಹುಶಃ ಡಿ ಕೆ ಶಿವಕುಮಾರ್ ಮತ್ತು ವಿಜಯೇಂದ್ರ ಹೀಗೆ ಮಾಧ್ಯಮಗಳೆದುರು ಒಬ್ಬರೊಬ್ಬರನ್ನ ದೂರಿರುವಂಥದ್ದು ಕೆಲವೊಂದು ಉದಾಹರಣೆಗಳಿವೆ. ಅದರಲ್ಲಿ ಇದು ಪ್ರಮುಖವಾಗಿ ಈಗ ಮುನ್ನೆಲೆಗೆ ಬಂದಿರುವಂಥದ್ದು. ಇಷ್ಟು ದಿನ ಶಾಂತವಾಗಿತ್ತು ಅಧಿವೇಶನ, ಯಾವುದೇ ರಾಜಕೀಯ ಚರ್ಚೆಗಳು ಇರಲಿಲ್ಲ, ಅಭಿವೃದ್ಧಿ ಬಗ್ಗೆ ಮಾತನಾಗ್ತಾ ಇತ್ತು. ಈಗ ಈ ಒಂದು ಹೇಳಿಕೆ ಮತ್ತೊಂದು ಹಂತದ ರಾಜಕೀಯ ಒಂದು ಚರ್ಚೆಗೆ ಗ್ರಾಸವಾಗಿರುವಂಥದ್ದು. DCM ಅವರ ಮಾತಿನ ದಾಟಿಯಲ್ಲಿ ವಿಜೇಂದ್ರರನ್ನ ಟೀಕಿಸುವ ಜೊತೆಗೆ ಕೆಲವೊಂದು ಸಂಸ್ಥೆಗಳು ಹೊರ ಬಂದ್ವಾ ಅಂತ ಅನುಮಾನ ಮೂಡ್ತಾ ಇದೆ. ಯಾಕಂದರೆ ಸಹಜವಾಗಿ ಯತ್ನಾಳ್ ಅವರು ವಿಜೇಂದ್ರ ವಿರುದ್ಧ ಸಾಕಷ್ಟು ಆರೋಪಗಳನ್ನು ಮಾಡ್ತಾ ಇದ್ರು. ಈಗ ಅದಕ್ಕೆ ಪುಷ್ಟಿ ನೀಡುವಂತೆ ವಿಜೇಂದ್ರ ಕಲೆಕ್ಷನ್ ಕಿಂಗು, ವಿಜೇಂದ್ರ ಟ್ರಾನ್ಸ್ಫರ್ ವಿಚಾರದಲ್ಲಿ ಮತ್ತು ವಿಶೇಷವಾಗಿ ಯಡಿಯೂರಪ್ಪ ಅವ್ರನ್ನ ಕೆಳಗಿಳಿಸಬೇಕಾದ್ರೆ ವಿಜೇಂದ್ರೇ ಕಾರಣರಾದರು ಅಂತ ಹೇಳಿರುವಂಥ ಅದರ ಜೊತೆಗೆ ಪ್ರೇಮ್, ಈಗ ಸದನಕ್ಕೆ ಬಂದು ಪ್ರಶ್ನೆ ಮಾಡಿ ಎಲ್ಲೇ ತಪ್ಪಿಸಿಕೊಂಡು ಓಡಾಡುವಂಥದ್ದಲ್ಲ, ಎಲ್ಲೋ ತಪ್ಪಿಸಿಕೊಂಡು ಹೇಳಿಕೆ ನೀಡುವಂಥದ್ದಲ್ಲ, ಸದನಕ್ಕೆ ಬಂದು ಪ್ರಶ್ನೆ ಮಾಡಿದ್ರೆ ನಾನು ತಕ್ಕ ಉತ್ತರ ಕೊಡ್ತೀನಿ ಅಂತ ಸವಾಲನ್ನು ಡಿ ಕೆ ಶಿವಕುಮಾರ್ ಅವರು ಹಾಕಿರುವಂಥದ್ದು. ಈಗ ಸಹಜವಾಗಿ ಇದು ಕುತೂಹಲ ಕೇಳಿಸಿರುವಂಥದ್ದು. ಪ್ರೇಮ್, ಥ್ಯಾಂಕ್ ಯು ಸುನಿಲ್ ತಮ್ಮೆಲ್ಲ ಮಾಹಿತಿಗಾಗಿ.